ನಿಮ್ಮ ಕಾರ್ ಏನಾದ್ರೂ ಡ್ಯಾಮೇಜ್ ಆದ್ರೆ ಇನ್ಶೂರೆನ್ಸ್ ಕ್ಲೈಮ್ ಮಾಡಬಹುದು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದ್ರೆ ಒಂದು ವೇಳೆ ನಿಮ್ಮ ಕಾರ್ ಸೀಟನ್ನ ಇಲಿ ಕಚ್ಚಿ ಹಾಳು ಮಾಡಿದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತಾ? ಈ ಪ್ರಶ್ನೆ ನಿಮ್ಮ ತಲೆಯಲ್ಲೂ ಇರುತ್ತೆ. ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಭಾರತದಲ್ಲಿ ಮೋಟಾರ್ ವಿಮಾ ಪಾಲಿಸಿಗಳು ಸಾಮಾನ್ಯವಾಗಿ ಹೆಸರಿಸಲಾಗದ ಅಪಾಯಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತೆ. ಇದರರ್ಥ ಪಾಲಿಸಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾದ ಘಟನೆಗಳಿಂದ ಉಂಟಾಗುವ ಹಾನಿಗಳಿಗೆ ಮಾತ್ರ ವಿಮಾ ಕವರೇಜ್ ಸಿಗುತ್ತೆ. ಸಮಗ್ರ ಅಂದ್ರೆ ಕಾಂಪ್ರಹೆನ್ಸಿವ್ ವಿಮಾ ಪಾಲಿಸಿಯು ಬೆಂಕಿ, ಕಳ್ಳತನ, ಗಲಭೆ, ವಿಧ್ವಂಸಕ ಕೃತ್ಯ, ಪ್ರವಾಹ, ಬಿರುಗಾಳಿ, ಭೂಕಂಪ ಮತ್ತು ಆಕಸ್ಮಿಕ ಹಾನಿಗಳನ್ನ ಒಳಗೊಳ್ಳುತ್ತೆ. ಒಂದು ವೇಳೆ ಇಲಿ ನಿಮ್ಮ ಕಾರಿನ ಸೀಟನ್ನ ಹಾನಿ ಮಾಡಿದ್ರೆ ಈ ರೀತಿಯ ಹಾನಿಯು ಸಾಮಾನ್ಯವಾಗಿ ಸಮಗ್ರ ವಿಮಾ ಪಾಲಿಸಿ ಆಕಸ್ಮಿಕ ಬಾಹ್ಯ ವಿಧಾನ ಅಂದ್ರೆ ಆಕ್ಸಿಡೆಂಟಲ್ ಎಕ್ಸ್ಟರ್ನಲ್ ಮೀನ್ಸ್ ವಿಭಾಗದಡಿ ಬರುತ್ತೆ. ಉದಾಹರಣೆಗೆ, ಇಲಿಗಳು ಕಾರಿನ ವೈರಿಂಗ್ ಅಗಿಯೋದ್ರಿಂದ ಇಂಜಿನ್ಗೆ ಹಾನಿ ಆದ್ರೆ ಅಥವಾ ಸೀಟುಗಳನ್ನ ಕಡಿದ್ರೆ ಈ ಹಾನಿಗೆ ಕ್ಲೇಮ್ ಮಾಡಬಹುದು. ಆದ್ರೆ ಇದಕ್ಕೆ ಕೆಲವು ಷರತ್ತುಗಳಿವೆ. ಒಂದು ವೇಳೆ ಇಂತಹ ಹಾನಿಯು ಪದೇ ಪದೇ ಸಂಭವಿಸಿದ್ರೆ ವಿಮಾ ಕಂಪನಿಯು ಇದನ್ನ ವಾಹನ ಮಾಲೀಕರ ನಿರ್ಲಕ್ಷ್ಯವೆಂದು ಪರಿಗಣಿಸಿ ಕ್ಲೇಮ್ ತಿರಸ್ಕರಿಸಬಹುದು. ಆದ್ರಿಂದ ಕಾರನ್ನ ಸ್ವಚ್ಛವಾಗಿಡೋದು, ಇಲಿಗಳ ಪ್ರವೇಶವನ್ನ ತಡೆಯಲು ರಾಸಾಯನಿಕ ಸಿಂಪಡಣೆ ಬಳಸೋದು ಮತ್ತು ಗ್ಯಾರೇಜ್ನಲ್ಲಿ ಸರಿಯಾಗಿ ಪಾರ್ಕಿಂಗ್ ಮಾಡೋದು ಮುಖ್ಯ ಆಗಿರುತ್ತೆ.